ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬಾರಿ ವರಮಹಾಲಕ್ಷ್ಮಿ ಆಗಸ್ಟ್ 16 ಶುಕ್ರವಾರ ಬಂದಿದೆ. ಇನ್ನೇನು ಹತ್ರ ಬಂತು ಅಂತಲೇ ಹೇಳ್ಬೋದು. ಎಲ್ಲರೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಸಿದ್ಧತೆಗಳನ್ನ ಮಾಡ್ಕೋತಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಈ ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಇನ್ನು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಮುಖವಾಡದ ಬಗ್ಗೆ ಆಗಿರ್ಬೋದು, ಮತ್ತು ಅಮ್ಮನಿಗೆ ತರುವಂಥ ಸೀರೆ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ, ಆಮೇಲೆ ಏನೆಲ್ಲ ಐಟಮ್ಸ್ ಬೇಕು ಪೂಜೆ ಮಾಡೋದಕ್ಕೆ, ಎಲ್ಲದ್ರ ಬಗ್ಗೆನೂ ನಾನು ಸಹ ಬ್ರೀಫಾಗಿ ಹಾಕಿದ್ದೀನಿ. ಪ್ಲೀಸ್ ಒಂದ್ಸ ವಿಸಿಟ್ ಮಾಡಿ ನಿಮ್ಮ ಸಂದೇಹಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತನ ಮಾಡಿ ಪೂಜೆಯ ಫಲನ ಪಡೀರಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋದಲ್ಲಿ ನಾವು ಹಬ್ಬದ ಅಂದರೆ ಪೂಜೆ ಸಮಯದಲ್ಲಿ, ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ಸಮಯದಲ್ಲಿ, ಆ ದಿನದಲ್ಲಿ ಮತ್ತು ಪೂಜೆಗೆ ನಾವು ಮಾಡಬೇಕಾದ್ರೆ ಏನೇನೆಲ್ಲ ತಪ್ಪುಗಳನ್ನ ಮಾಡಬಾರ್ದು. ಅಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ತಿಳ್ಕೊಂಡು ಇವಾಗೆಲ್ಲ ಪೂಜೆಗೆ ಪ್ರಿಪ್ರೇಷನ್ನ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಒಂದು ಸಣ್ಣ ತಪ್ಪಾದರೆ, ವಿಘ್ನಗಳಾದರೆ ಅದಕ್ಕೆ ಪೂಜೆ ಫಲ ಸಿಗಲ್ಲ ಅಲ್ವಾ. ಸೊ ಅದರಿಂದನೇ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವರಮಹಾಲಕ್ಷ್ಮಿ ಪೂಜೆ ಅಂತಂದರೆ ಫಸ್ಟಿಗೆ ಬರೋದೇ ನಾವು ಪೂಜೆಗೆಲ್ಲ ಏನೇನು ಬೇಕೋ ಐಟಮ್ಸ್ಗಳನ್ನ ತೊಗೊಂಡು ರೆಡಿ ಇಟ್ಕೊಂಡಿರಬೇಕು. ಯಾವುದು ಸಹ ಮಿಸ್ ಆಗಬಾರ್ದು, ಯಾವುದು ಸಹ ಮಿಸ್ ಆಗದಲ್ಲೇ ನೀವು ಪೂಜೆನ ಮಾಡೋವಂಥದ್ದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪೂಜೆಗೆ ಬಳಸುವಂಥ ಊದ್ಗಡ್ಡಿ, ಮತ್ತು ಅರಿಶಿಣ, ಕುಂಕುಮ ಎಲ್ಲ ಹೊಸ್ದಾಗಿ ತರಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಹೊಸ್ದಾಗಿ ತಂದು ಶುಭವಾಗಿ ನೀವು ಸ್ವಚ್ಛತೆಯಿಂದ ನೀಟಾಗಿ ಪೂಜೆನ ಮಾಡೋವಂಥದ್ದು. ಅದನ್ನು ನೀಟಾಗಿ ನೋಡ್ಕೊಳ್ಳಿ, ಒಂದು ಸಹ ಮಿಸ್ ಆಗಬಾರ್ದು. ಮತ್ತು ನಾನು ಬೇರಾಗ್ಬೋದು, ಮತ್ತು ಸಾಂಬ್ರಾಣಿಗೆ ಹಾಕಿ ಬಳಸುವಂಥ ಪದಾರ್ಥಗಳು ಏನೇನೆಲ್ಲ ತರಬೇಕು, ಕವಡೆ, ಗೋಮತಿ ಚಕ್ರ, ಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳು, ಅದೆಲ್ಲ ಏನೇನು ತರಬೇಕು, ಎಷ್ಟು ಸಂಖ್ಯೆಯಲ್ಲಿ ತರಬೇಕು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಸಹ ಮಿಸ್ ಮಾಡದೆ ನೀವು ಲಕ್ಷ್ಮಿಯ ಪೂಜೆಯಲ್ಲಿ ಬಳಸೋವಂಥದ್ದು. ಮತ್ತು ವಿಘ್ನ ವಿನಾಶಕನ್ನು ಸಹ ನೀವು ಅಲ್ಲಿ ಮೂರ್ತಿನ ಇಡಬೇಕಾಗುತ್ತೆ. ವಿಗ್ರಹ ಇಲ್ಲ ಅಂತಂದರೆ ನೀವು ಅರಿಶಿಣದನ್ನು ಕಲಸಿ ನೀವು ಗಣೇಶನನ್ನು ಮಾಡಿ ಇಡೋ ಅಂಥದ್ದು ಪೂಜೆಯಲ್ಲಿ. ಇದನ್ನು ಮಿಸ್ ಮಾಡಬಾರ್ದು. ಇನ್ನು ಲಕ್ಷ್ಮೀ ಪೂಜೆಗೆ ಮೇಯ್ನ್ ಬೇಕಾಗಿರೋದು ಮುಖವಾಡದ ಬಗ್ಗೆನೂ ಅಷ್ಟೇ ನಾವು ಬ್ರೀಫಾಗಿ ಒಂದು ವಿಡಿಯೋನೇ ಮಾಡಾಕಿದ್ದೀನಿ. ಯಾವುದೇ ಥರದ ಜರ್ಮನ್ ಸಿಲ್ವರ್ ಅದನ್ನು ನೀವು ಬಳಸೋದು ತಪ್ಪಾಗುತ್ತೆ, ದಯವಿಟ್ಟು ಬಳಸಬೇಡಿ. ಅದರಲ್ಲೆಲ್ಲ ಕಬ್ಬಿಣದ ಅಂಶಗಳನ್ನ ಬಳಸಿ ಮಾಡಿರ್ತಾರೆ. ಇದು ಅಷ್ಟು ಲಕ್ಷ್ಮೀ ಪೂಜೆಗೆ ಶ್ರೇಷ್ಠವಲ್ಲ. ನೀವು ಜರ್ಮನ್ ಸಿಲ್ವರ್ ಅದೆಲ್ಲ ಬಳಸೋ ಬದಲು ಮಣ್ಣಿನ ಮುಖವಾಡನೂ ಬಳಸ್ಬೋದು. ಇನ್ನೂ ಶ್ರೇಷ್ಠ ಅಂತ ಅಂದರೆ ತೆಂಗಿನಕಾಯಿ ಕಳಸನೆ ಇಟ್ಟು ನೀವು ಪೂಜೆನ ಮಾಡೋವಂಥದ್ದು. ಮುಂದಿನ ವರ್ಷ ಮುಖವಾಡ ತರುವಂಥ ಶಕ್ತಿನ ಕೊಡುವಂಥ ತಾಯಿನ ಕೇಳ್ಕೊತ ನೀವು ಪೂಜೆನ ಮಾಡ್ಬೋದು. ಇನ್ನು ಸೀರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಂದರೆ, ಸೀರೆಯಲ್ಲಿ ನೀವು ಬ್ಲ್ಯಾಕ್ ಕಲರ್ ಮತ್ತು ಕಂದು ಬಣ್ಣ, ಬೂದು ಬಣ್ಣ, ಈ ಬಣ್ಣದ ಎಲ್ಲ ಸೀರೆಗಳನ್ನ ತರೋ ಅಂತ ಮಾಡಬಾರ್ದು. ಇದು ವಿಘ್ನ ಆಗುತ್ತೆ. ತಾಯಿ ಮಹಾಲಕ್ಷ್ಮಿ ಅಂದರೆ ದೇವ್ರಿಗೇನೆ, ಲಕ್ಷ್ಮಿ ಅನ್ನೋದಕ್ಕಿಂತ ದೇವ್ರಿಗೇನೆ ಸೀರೆ ತರಬೇಕಾದ್ರೆ ಬಾರ್ಡ್ರ್ ಇರಬೇಕು. ಪ್ಲೈನ್ ಸ್ಯಾರೀಸ್ನ ಕೊಡೋದು ಮತ್ತು ಮಡ್ಲಕ್ಕಿ ಜೊತೆ ಸೀರೆನ ನೀವು ಪ್ಲೈನ್ ಸ್ಯಾರೀಸ್ನ ಕೊಡೋದಕ್ಕೆ ಬರೋದಿಲ್ಲ. ನೀವು ಬಾರ್ಡ್ರ್ ಸ್ಯಾರಿನೇ ತರಬೇಕು. ವರಮಹಾಲಕ್ಷ್ಮಿಗೂ ಅಷ್ಟೇ ನೀವು ತಾಯಿಗೆ ಉಡಿಸ್ಬೇಕಾಗಿರೋ ಸೀರೆನ ನೀವು ಕೆಂಪು ಬಣ್ಣದ್ದು, ಹಸಿರು ಬಣ್ಣದ್ದು, ಈ ಥರ ತಾಯಿಗೆ ಪ್ರಿಯವಾದ ಬಣ್ಣದಲ್ಲಿ ಅದು ಬಾರ್ಡರ್ ಇರೋದೇ ತರಬೇಕು. ಪ್ಲೈನ್ ಸ್ಯಾರಿನ ತರೋ ಹಾಗಿಲ್ಲ. ಅದರಲ್ಲಿ ಬ್ಲ್ಯಾಕು, ಬ್ರೌನ್ ಈ ಥರದ್ದು ತರಬಾರ್ದು. ಇದಿಷ್ಟನ್ನ ತಂದು ನೀವು ತಾಯಿಯ ಪೂಜೆನ ಮಾಡ್ಬೋದು ಸೀರೆ ವಿಷಯದಲ್ಲಿ. ಇನ್ನು ಹೂಗಳ ವಿಷಯಕ್ಕೆ ಬಂದರೆ, ಹೂಗಳು ಅಷ್ಟೇ ಸುಗಂಧ ಭರಿತವಾಗಿ ಇರುವಂಥ ಫ್ರೆಶ್ ಆಗಿರುವಂಥ ಹೂಗಳನ್ನ ತಂದು ಇಟ್ಕೊಂಡು ಪೂಜೆನ ಮಾಡೋವಂಥದ್ದು. ಹೂವಿನ ರೇಟ್ ಇರುತ್ತೆ ಅಂದ್ಬಿಟ್ಟು ನೀವು ಒಂದು ವಾರ ಮುಂಚೆನೇ ಆಗ್ಬೋದು, ಇಲ್ಲಾಂದರೆ 3 ದಿನ ಮುಂಚೆನೇ ತಂದು ಬಾಡೋಗಿರೋ ಹೂಗಳನ್ನ ಹಾಕಿ ಲಕ್ಷ್ಮೀ ಪೂಜೆನ ಮಾಡೋದು ತಪ್ಪಾಗುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ಇನ್ನು ನೈವೇದ್ಯಗಳ ವಿಚಾರಕ್ಕೆ ಬಂದರೆ, ನೈವೇದ್ಯನೂ ಸಹ ಅಷ್ಟೇ ನೀವು ಸ್ವಚ್ಛ ಮನಸ್ಸಿನಿಂದ ನೀಟಾಗಿ ಮಾಡಬೇಕಾಗುತ್ತೆ. ನೈವೇದ್ಯನ ಅಂಟು ಮುಂಟು ಎಲ್ಲ ನೋಡಿಕೊಂಡು, ಅಡುಗೆ ಮನೆಯಲ್ಲೂ ಅಷ್ಟೇ ಎಲ್ಲ ಪಾತ್ರೆಗಳು ನೀಟಾಗಿರಬೇಕು. ಎಲ್ಲ ನೋಡಿಕೊಂಡು ನೈವೇದ್ಯನ ಮಾಡಿ ನಾವು ಪೂಜೆಗೆ ಅರ್ಪಿಸುವಾಗಲೇ ನಾವು ಅರ್ಧ ಆ ಪೂಜೆಯ ಫಲ ಸಿಕ್ಕಿರುತ್ತೆ. ಅದು ನೈವೇದ್ಯ ಅಷ್ಟು ಇಂಪಾರ್ಟೆಂಟ್ ಅಂತ ಇರಬೇಕಾದ್ರೆ ನೀವು ನೈವೇದ್ಯದ ವಿಚಾರದಲ್ಲಿ ಈ ತಪ್ಪನ್ನು ದಯವಿಟ್ಟು ಮಾಡಬೇಡಿ. ಮಡಿಯಿಂದನೇ ಮಾಡಬೇಕಾಗುತ್ತೆ. ನೈವೇದ್ಯನ ರಾತ್ರಿನೇ ಮಾಡಿಟ್ಬಿಟ್ಟು ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಬೆಳಗ್ಗೆ ಇಡೋದು ಆ ಥರ ಎಲ್ಲ ಮಾಡಬೇಡಿ. ಆವಾಗಲೇ ಮಾಡಿ ಆವಾಗಲೇ ಇಡಬೇಕಾಗುತ್ತೆ. ಅದನ್ನು ಮಾತ್ರ ನಾವು ನೈವೇದ್ಯ ಅಂತ ಕನ್ಸಿಡರ್ನ ಮಾಡೋಕ್ಕಾಗೋದು. ನೈಟ್ ಮಾಡಿ ಇಟ್ಬಿಟ್ಟು ಅದನ್ನ ಬೆಳಗ್ಗೆ ಇಡೋದು ಆ ಥರ ಎಲ್ಲ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಮತ್ತು ಯಾವುದೇ ನೈವೇದ್ಯನ ಮಾಡಬೇಕಾದ್ರೆ ನೀವು ಒಂದು ತುಳಸಿ ಎಲೆನ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು.
ಮತ್ತು ನೀವು ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ರತನ ಮಾಡಬೇಕಾದ್ರೆ ಒಂದು ಸತಿ ಎಲ್ಲ ತಂದು ಕುತ್ಕೊಂಬಿಡಿ ಐಟಮ್ಸ್ಗಳನ್ನ ಪೂಜೆ ಮಾಡಬೇಕಾದ್ರೆ. ಅಂದರೆ ಪೂಜೆಗೆ ಏನೇನು ಬೇಕೋ ಊದ್ಗಡ್ಡಿ, ಕರ್ಪೂರ, ಸಾಂಬ್ರಾಣಿ ಈ ಥರ ಎಲ್ಲ ಪೂಜೆನ ಮಾಡುವಾಗ ಎಲ್ಲ ಮಧ್ಯೆ ಮಧ್ಯೆ ಎದ್ದು ಹೋಗೋದು ಆ ಥರ ಮಾಡಬೇಡಿ. ನೀಟಾಗಿ ಕೂತು ಒಂದೇ ಸತಿ ಪೂಜೆ ಮಾಡಿ ಎಲ್ಲ ಹೇಳಿ ವ್ರತದ ಬುಕ್ಕೆಲ್ಲ ಹೇಳಿ ಆಮೇಲೆ ನೀವು ಎದ್ದೇಳೋದು ಸೂಕ್ತ. ಪದೇ ಪದೇ ಎದ್ದು ಹೋಗಬಾರ್ದು. ಪೂಜೆ ವೇಳೆಯಲ್ಲಿ ಯಾವಾಗಲೂ ಅಷ್ಟೇ, ಇದೊಂದೇ ದಿವಸ ಅಂತಲ್ಲ, ಎಲ್ಲ ಹತ್ರ ಇಟ್ಕೊಂಡು ಪೂಜೆ ಮಾಡಿನೇ ಹೇಳೋವಂಥದ್ದು. ಪದೇ ಪದೇ ಇದ್ದರೆ ಅದು ಪೂಜೆಗೆ ಅಷ್ಟೊಂದು ಶ್ರೇಯಸ್ಸಲ್ಲ. ಆಮೇಲೆ ಇನ್ನೊಂದು, ನೈವೇದ್ಯವನ್ನು ಯಾವತ್ತೂ ಟೇಸ್ಟ್ ನೋಡೋದು ಆ ಥರ ಮಾಡಬಾರ್ದು. ಏನಾದರೂ ನೀವು ನೈವೇದ್ಯ ಮಾಡ್ತಿರ್ತೀರ ಮಿಸ್ಸಾಗಿ, ಇವಾಗ ಅಡುಗೆ ಮಾಡಬೇಕಾದ್ರೆ ಲೇಡೀಸ್ಗೆ ಅದು ಕಾಮನ್ನು ಟೇಸ್ಟ್ ಅಂದರೆ ಉಪ್ಪಿದೆಯಾ ಖಾರ ಇದೆಯಾ ಆ ಥರ ನೋಡ್ತಾ ಇರ್ತೀವಿ. ಮರೆತು ಸಹ ನೀವು ನೈವೇದ್ಯ ಮಾಡಬೇಕಾದ್ರೆ ಟೇಸ್ಟ್ ನೋಡೋದು ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ. ಆಮೇಲೆ ಸೈಡಿಗೆ ತೆಗ್ದಿಕ್ಬಿಟ್ಟು ಇದನ್ನು ತಿನ್ನೋಣ ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೈವೇದ್ಯನ ಸಪ್ರೇಟಾಗಿ ಸ್ವಚ್ಛವಾಗಿ ನೀಟಾಗಿ ಮಾಡೋವಂಥದ್ದು. ಆಮೇಲೆ ನೀವು ಈ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕಾದ್ರೆ ಮನೆ ಕ್ಲೀನ್ ಮಾಡಿನೇ ಮಾಡಬೇಕು. ಮನೆಯಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ಅರ್ಧಂಬರ್ಧ ಕ್ಲೀನ್ ಮಾಡಿ ಅರ್ಧ ಹಂಗೆ ಬಿಟ್ಬಿಟ್ಟು ಆಗಲಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನೀವು ಪೂಜೆ ಮಾಡಬೇಡಿ. ಆ ಥರ ಮಾಡಿದ್ರೆ ಪೂಜೆ ಫಲ ಅನ್ನೋದು ಸಿಗೋದಿಲ್ಲ. ಯಾಕೆ ಅಂದರೆ ನಾವು ಮನೇನ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ನಾವು ಮನೆಯೆಲ್ಲ ನೀಟ್ ಮಾಡ್ದಲ್ಲೇ ಪೂಜೆ ಮಾಡಿದ್ರೆ ದೇವರು ಯಾವತ್ತೂ ಬರೋದಿಲ್ಲ. ಆಮೇಲೆ ದಾರಿದ್ರ್ಯತೆ ಅನ್ನೋದು ಹೆಚ್ಚಾಗುತ್ತೆ. ಏಕೆಂದರೆ ಮನೆಯೇ ಕ್ಲೀನ್ ಮಾಡ್ದಲ್ಲೇ ನಾವು ವ್ರತನ ಮಾಡಿದ್ರೆ ಏನು ಉಪಯೋಗ ಹೇಳಿ. ದಯವಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಯಾರೂ ಈ ವ್ರತನ ಮಾಡೋದಕ್ಕೆ ಬರೋದಿಲ್ಲ, ಮಾಡಲೂಬೇಡಿ. ಆಮೇಲೆ ನೀವು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿನ ವ್ರತನ ಮಾಡ್ತಾ ಇದ್ದೀರ ಅಂದ್ರೆ ಒಂದು 10 ಡೇಸ್ ಮುಂಚೆನೇ ನಾನ್ ವೆಜ್ನ ಮನೇಲಿ ತಿನ್ನೋದನ್ನ ಬಿಟ್ಬಿಡಿ. ಮತ್ತು ಹಬ್ಬನೂ ಸಹ, ಹಬ್ಬ ಆದಮೇಲೂ ಸಹ ಒಂದು 15 ದಿವಸ ನೀವು ಮನೇಲಿ ನಾನ್ ವೆಜ್ ಅಂಟು ಮುಂಟು ಏನೂ ಸಹ ಮಾಡೋ ಹಾಗಿಲ್ಲ. ಇದು ನಿಜವಾಗ್ಲೂ ಮರಿಬೇಡಿ. ವರಮಹಾಲಕ್ಷ್ಮಿ ಮಾಡಿರ್ತೀರ, ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇನೇ ನಾನ್ ವೆಜ್ ಮಾಡೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ನೀವು ವರಮಹಾಲಕ್ಷ್ಮಿ ವ್ರತನ ಮಾಡಬೇಕಾದ್ರೆ ಲೇಡೀಸು ನೀವು ಡ್ರೆಸ್ ಹಾಕ್ಕೊಂಡು ನೈಟಿ ಹಾಕ್ಕೊಂಡು ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೀರೆ ಹಾಕಿನೇ ನೀವು ಈ ವ್ರತನ ಮಾಡೋವಂಥದ್ದು. ಸೀರೆ ಉಟ್ಟೇ ನೀವು ಈ ಪೂಜೆನ ಮಾಡ್ಬೋದು. ದಯವಿಟ್ಟು ಡ್ರೆಸ್ ಆಗ್ಬೋದು, ನೈಟಿ, ಜೀನ್ಸ್ ಇದೆಲ್ಲ ಅವಾಯ್ಡ್ ಮಾಡಿ. ಈ ಪೂಜೆಯಲ್ಲಿ ಮಾತ್ರ ನೀವು ಸೀರೆ ಹಾಕಿನೇ ತಾಯಿ ವರಮಹಾಲಕ್ಷ್ಮಿಯ ವ್ರತನ ಮಾಡೋವಂಥದ್ದು. ಮತ್ತು ಬೇರೆಯವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಕರೆದ್ರೂ ಸಹ ನೀವು ಸೀರೆಯಲ್ಲೇ ಹೋಗೋದೇ ಶ್ರೇಯಸ್ಸು ಅಂತ ಹೇಳ್ತೀನಿ. ಇದಿಷ್ಟು ಮಾಹಿತಿ ಹಬ್ಬದ ದಿನ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆಗಿತ್ತು. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ಇನ್ನು ನನ್ನ ಚಾನಲಲ್ಲಿ ಹಬ್ಬದ ಬಗ್ಗೆ ತುಂಬ ವೀಡಿಯೋಸ್ ಇದೆ, ಪ್ಲೀಸ್ ಒನ್ಸು ವಿಸಿಟ್ ಮಾಡಿ ನೋಡಿ. ಮುಂದೆನೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಅಂದರೆ ಮಾಂಗಲ್ಯದ ಬಗ್ಗೆ ಆಗ್ಬೋದು, ಅಂದರೆ ನಾವು ಅದು ಕಟ್ಕೊಳ್ಳೋವಂಥ ವ್ರತದ ದಾರ, ಕಂಕಣದ ದಾರದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.